ಎಲ್ಲರಿಗೂ ನಮಸ್ಕಾರ. ಬರೀ ವ್ಯಾಪಾರ, ಲಾಭ ಅಂತ ಹೊರಟಾಗ ಒಂದು ಹಳೆ ರಕ್ತಸಿಕ್ತ ಶಾಪವೇ ಎದುರಾದ್ರೆ ಏನಾಗತ್ತೆ? ಇವತ್ತು ನಾವು ಒಬ್ಬ ವ್ಯಕ್ತಿ ಅವರು ಭೂತದ ಜಮೀನಿನ ಕರಾಳ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಈ ಕತೆ ಶುರುವಾಗೋದು ಅರ್ಜುನ್ ಅನ್ನೋ ಒಬ್ಬ ವ್ಯಕ್ತಿಯಿಂದ. ಯೋಚ್ನೆ ಮಾಡಿ, ರಾತ್ರಿ ಹೊತ್ತು, ಕತ್ತಲೆ, ಎಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ಲದ ಒಂದು ಹೆದ್ದಾರಿ, ತನ್ನ ಊರಿಂದ ಮೈಲಿಗಟ್ಲೆ ದೂರ ದಾರಿ ತಪ್ಪಿ ನಿಂತಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅರ್ಜುನ್ನ ಕಸಿನ್ ಗುಡ್ಡು ನಡ್ಕೊಂಡೇ ಬರ್ತಾನೆ, ಯಾಕಂದ್ರೆ ಅವನ ಬೈಕ್ ಕೈಕೊಟ್ಟಿತ್ತು. ಸರಿ, ಟೈಮ್ ಸೇವ್ ಮಾಡೋಣ ಅಂತ ಅವರಿಬ್ರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಒಂದು ಮಾರಣಾಂತಿಕ ನಿರ್ಧಾರ. ಅದೇ ಕಾಡಿನೊಳಗಿನ ಶಾರ್ಟ್ಕಟ್. ಆಗ ಶುರುವಾಗುತ್ತೆ ನೋಡಿ, ಜೋರಾಗಿ ಮಳೆ. ಕತ್ತಲೆ ಕಾಡಲಿ ಅವರಿದ್ರೂ ಸಿಕ್ಕಾಕೊಳ್ತಾರೆ. ನೋಡಿದ್ರೆ ಫೋನ್ಗಳು ಡೆಡ್, ದಾರಿ ಕಾಣ್ತಿಲ್ಲ. ಇಡೀ ಪ್ರಪಂಚದಿಂದನೇ ನಾವು ಕಟ್ಟಾಗಿದೀವಿ ಅನ್ನೋ ಅರಿವು ಅವರಿಗಾಗುತ್ತೆ. ಹೇಗೋ ದಾರಿ ಹುಡುಕ್ತಾ ಒಂದು ಮನೆ ಸಿಗುತ್ತೆ. ಅಲ್ಲಿದ್ದ ಒಬ್ಬ ವಯಸ್ಸಾದ ಅಜ್ಜಿ ದಾರಿ ಹೇಳ್ತಾರೆ. ಸರಿ ಅಂತ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾರೆ. ಆದ್ರೆ ಆಶ್ಚರ್ಯ ಅಂದ್ರೆ ಮತ್ತೆ ಅದೇ ಮನೆ ಹತ್ರ ಬಂದ್ ನಿಲ್ತಾರೆ. ಇದು ಹೇಗೆ ಸಾಧ್ಯ? ಒಂದೇ ಜಾಗದಲ್ಲಿ ಸುತ್ಕೊಂಡಿದೀವಿ ಅಂತ ಗೊತ್ತಾದಾಗ ಎದೆ ಢವಢವ ಅನ್ನೋಕ್ ಶುರುವಾಗುತ್ತೆ. ಇಲ್ಲಿ ಏನೋ ಸರಿಯಿಲ್ಲ. ಅಷ್ಟರಲ್ಲೇ ಮರಗಳ ಮಧ್ಯದಿಂದ ಒಬ್ರು ಹೆಣ್ಮಗಳು ಅಳೋ ತರಹದ ಭಯಾನಕ ಶಬ್ದ ಕೇಳಿಸುತ್ತೆ. ಅಷ್ಟೇ, ಇಬ್ರೂ ಜೀವ ಉಳಿಸ್ಕೊಳ್ಳೋಕೆ ಓಡೋಕ್ ಶುರು ಮಾಡ್ತಾರೆ. ಆ ಗಡಿಬಡಿಲಿ ಅರ್ಜುನ್ ಗುಡ್ಡುನಿಂದ ಬೇರೆ ಆಗ್ತಾನೆ. ಈಗ ಆ ಕಾಡಿನ ಕತ್ತಲ್ಲಿ ಅವನು ಪೂರ್ತಿ ಒಬ್ಬಂಟಿ. ಯಾವುದೋ ಒಂದು ಭಯಾನಕ ಶಕ್ತಿ ತನ್ನತ್ರ ಬರ್ತಿದೆ ಅನ್ನೋ ಅನುಭವ ಆಗತ್ತೆ. ಆಗ ಗಾಳಿಯಲ್ಲಿ ಒಂದು ಧ್ವನಿ ಕೇಳಿಸುತ್ತೆ, ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ವಾಪಸ್ ಹೋಗು. ಅಷ್ಟೇ, ಆ ಅಲೌಕಿಕ ಎಚ್ಚರಿಕೆಗೆ ಅರ್ಜುನ್ ಭಯದಿಂದ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅವನಿಗೆ ಕಣ್ಬಿಟ್ಟಾಗ ಗುಡ್ಡು ಅವನನ್ನು ಎಬ್ಸಿರ್ತಾನೆ. ಸರಿ, ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಏನಪ್ಪಾ ಅಂದ್ರೆ, ಅರ್ಜುನ್ ಯಾಕೆ ಆ ಕಾಡಿಗೆ ಹೋಗಿದ್ದ? ಅವನ್ ಯಾಕೆ ಆ ಊರಿಗೆ ಬಂದಿದ್ದ? ಸರಿ, ಹೇಗೋ ಸೇಫ್ ಆಗಿ ಊರು ತಲುಪಿದ್ಮೇಲೆ ಅವನು ಯಾಕೆ ಬಂದೆ ಅನ್ನೋ ನಿಜವಾದ ಕಾರಣನ ಹೇಳ್ತಾನೆ. ಅವನೇನೋ ಸುಮ್ನೆ ಅಲ್ಲಿಗ್ ಬಂದಿರ್ಲಿಲ್ಲ. ಅರ್ಜುನ್ ಒಬ್ಬ ಇನ್ವೆಸ್ಟರ್, ಒಂದು ಪಕ್ಕಾ ಬಿಸ್ನೆಸ್ ಪ್ಲಾನ್ ಇಟ್ಕೊಂಡು ಬಂದಿದ್ದ. ಅವನು ಕಣ್ಣಿಟ್ಟಿದ್ದ ಒಂದು ನಿರ್ದಿಷ್ಟ ಜಾಗ ಇತ್ತು, ಆದ್ರೂ ಆ ಜಮೀನು ಅವನ ಫ್ಯೂಚರ್ಗೆ ತುಂಬಾನೇ ಮುಖ್ಯ ಆಗಿತ್ತು. ರಾತ್ರಿ ನಡೆದ ಘಟನೆಯಿಂದ ಅರ್ಜುನ್ ಪೂರ್ತಿ ಶಾಕ್ ಆಗಿದ್ದ. ಇದಕ್ಕೆಲ್ಲ ಉತ್ತರ ಬೇಕು ಅಂತ ಅವನು ಊರಿನಲ್ಲಿದ್ದ ಒಬ್ಬ ಜ್ಞಾನಿ, ಅಂದ್ರೆ ಎಲ್ರೂ ಬಾಬಾ ಅಂತ ಕರೆಯೋರ್ನ ಭೇಟಿ ಮಾಡಕ್ಕೆ ಒಪ್ಕೋತಾನೆ. ಅರ್ಜುನ್ ಏನಾದ್ರೂ ಹೇಳೋಕ್ ಬಾಯಿ ತೆಗಿಯೋ ಮೊದಲೇ ಆ ಬಾಬಾ ಅವನನ್ನ ತಡಿತಾರೆ. ಆಶ್ಚರ್ಯ ಅಂದ್ರೆ, ಅರ್ಜುನ್ ಯಾಕೆ ಬಂದಿದ್ದಾನೆ, ಯಾವ ಜಮೀನ್ ತಗೋಬೇಕು ಅನ್ಕೊಂಡಿದ್ದಾನೆ ಅನ್ನೋದು ಅವರಿಗೆ ಮೊದ್ಲೇ ಗೊತ್ತಿತ್ತು. ಆ ರಾತ್ರಿ ನಿನಗಾದ ಅನುಭವಕ್ಕೆ ನೀನು ತಗೋಬೇಕು ಅನ್ಕೊಂಡಿರೋ ಜಮೀನೇ ಕಾರಣ ಅಂಥೇಳಿ ಒಂದು ದೊಡ್ಡ ಎಚ್ಚರಿಕೆ ಕೊಡ್ತಾರೆ. ಅರ್ಜುನ್ಗೆ ಫುಲ್ ಕನ್ಫ್ಯೂಷನ್. ಒಂದು ಸಾಮಾನ್ಯ ಜಮೀನಿನ ಬಗ್ಗೆ ಯಾಕಿಷ್ಟು ಭಯ ಅಂತ ಕೇಳ್ತಾನೆ. ಆಗ ಬಾಬಾ ತುಂಬಾ ವರ್ಷಗಳ ಹಿಂದಿನ ಒಂದು ರಕ್ತಸಿಕ್ತ ಕಥೆಯನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಆ ಬಾಬಾ ಹೇಳೋ ಪ್ರಕಾರ ಆ ಜಮೀನಿನ ಇಡೀ ಇತಿಹಾಸನೇ ರಕ್ತ ಆರೋ ದ್ರೋಹದಿಂದ ಕೂಡಿದೆ. ನೋಡಿ, ಆ ಜಮೀನಿನ ಶಾಪ ಶುರುವಾಗಿದ್ದೇ ಒಂದು ದುರಂತದಿಂದ. ತುಂಬಾ ವರ್ಷಗಳ ಹಿಂದೆ ರಾಮು ಮತ್ತು ಗೀತಾ ಅನ್ನೋ ಬಡದಂಪತಿಗಳು ಆ ಜಮೀನಲ್ಲೇ ದುಡಿತಿದ್ರು. ಆದ್ರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರು. ಎಷ್ಟೋ ವರ್ಷಗಳ ನಂತರ ಒಳ್ಳೆ ಬೆಳೆ ಬಂದಿತ್ತು ಅನ್ನೋ ಅಷ್ಟ್ರಲ್ಲಿ ದೊಡ್ಡ ಬಿರುಗಾಳಿ ಬಂದು ಎಲ್ಲಾನೂ ನಾಶ ಮಾಡ್ಬಿಡ್ತು. ಇದೇ ಸಮಯ ನೋಡಿ ಬಂದ ಧನಿರಾಮ್ ಅನ್ನೋ ಕ್ರೂರ ಸಾವುಕಾರ ಅವರ ಜಮೀನನ್ನ ಕಿತ್ಕೊಂಡಿದ್ದು ಮಾತ್ರ ಅಲ್ಲ, ಅವರಿಬ್ರನ್ನೂ ಕೊಲೆ ಮಾಡಿ ಆ ಮಣ್ಣನ್ನ ಅವರ ರಕ್ತದಿಂದ ನೆನೆಸ್ದ. ಸೊ ಇದು ತುಂಬಾನೇ ಸಿಂಪಲ್. ಒಂದ್ ಕಡೆ ಬದುಕೋಕೆ ಒದ್ದಾಡ್ತಿದ್ದ ಒಂದು ಬಡದಂಪತಿ, ಇನ್ನೊಂದ್ ಕಡೆ ಅವರ ಜಮೀನನ್ನೇ ತನ್ನ ಬೇಟೆ ಅನ್ಕೊಂಡಿದ್ದ ಒಬ್ಬ ನಿರ್ದಯಿ ಸಾಹುಕಾರ. ಇಬ್ರ ನಡುವಿನ ಸಂಘರ್ಷ. ಏನ್ರಿ, ನಮ್ಮನ್ನ ಸ್ವಾಗತಿಸಲ್ವಾ? ಯೋಚ್ನೆ ಮಾಡಿ, ಈ ಮಾತನ್ನ ಧನಿರಾಮ್ ಹೇಳಿದ್ದು ಸಾಲ ವಸೂಲಿ ಮಾಡೋಕ್ ಬಂದಾಗ ಅಲ್ಲ, ಬದಲಿಗೆ ರಾಮು ಮತ್ತೆ ಗೀತಾಳನ್ನ ನಿರ್ದಯವಾಗಿ ಕೊಲೆ ಮಾಡೋಕ್ ಬಂದಾಗ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಆ ಕೊಲೆಗಳ ನಂತರ ನಡೆದ ಅಲೌಕಿಕ ಘಟನೆಗಳ ಬಗ್ಗೆ ಬಾಬಾ ವಿವರಿಸ್ತಾರೆ. ಆ ಜಮೀನೇ ಸೇಡು ತೀರಿಸ್ಕೊಳ್ಳೋಕೆ ಶುರು ಮಾಡ್ತು ಅಂತಾರೆ. ಮೊದ್ಲು ಧನಿರಾಮ್, ಅವನ ಹತ್ರ ಇದ್ದಿದ್ದೆಲ್ಲ ಒಂದೊಂದಾಗೆ ನಾಶ ಆಗೋಕೆ ಶುರುವಾಯ್ತು. ಕೊನೆಗೆ ಅವನೇ ನಿಗೂಢವಾಗಿ ಸತ್ತೋದ. ಆಮೇಲೆ ರಾಮು ಆರು ಗೀತಾಳ ಆತ್ಮಗಳು ಆ ಜಮೀನಿನ ಕಾಯೋಕೆ ಶುರು ಮಾಡಿದ್ವು. ಯಾರೆಲ್ಲ ಆ ಜಾಗಕ್ಕೆ ಬರ್ತಾರೋ ಅವರಿಗೆಲ್ಲ ಕಾಟ ಕೊಡೋಕೆ ಶುರು ಮಾಡಿದ್ವು. ಹಳ್ಳಿಯ ಜನ ಹೇಳೋ ಪ್ರಕಾರ ಆ ಜಮೀನಿನ ಮೇಲಿರೋ ಶಾಪ ಬರೀ ಒಂದು ದೆವ್ವದ ಕಥೆಯಲ್ಲ, ಅದು ಆ ಜಾಗಕ್ಕೆ ಅಂಟ್ಕೊಂಡಿರೋ ಒಂದು ಪರ್ಮನೆಂಟ್ ವಾರ್ನಿಂಗ್. ಅಲ್ಲಿರೋ ಆತ್ಮಗಳು ಸುಮ್ನೆ ಹೆದರ್ಸೋಕೆ ಬರಲ್ಲ, ಬದಲಿಗೆ ಅಲ್ಲಿಗೆ ಬರೋರನ್ನ ಉಳ್ಸೋಕೆ, ಎಚ್ಚರಿಸೋಕೆ ಬರ್ತವೆ ಅಂತ ನಂಬ್ತಾರೆ. ಅವಾಗ ಅರ್ಜುನ್ಗೆ ಪೂರ್ತಿ ವಿಷಾರ್ಥ ಆಗತ್ತೆ.
ಆ ಕಾಡಲ್ ಕೇಳಿಸಿದ್ದು ಬರೀ ಒಂದು ಧ್ವನಿಯಲ್ಲ, ಅದು ಆ ಜಮೀನಿನ ಇತಿಹಾಸನೇ ಅವನ್ಗೆ ಇಲ್ಲಿಂದ ಹೊರಟ್ಹೋಗು ಅಂತ ಹೇಳ್ತಿತ್ತು ಅಂತ ಅವನ್ಗೆ ಗೊತ್ತಾಗತ್ತೆ. ಕೂಡ್ಲೆ ತನ್ನ ಬಿಸ್ನೆಸ್ ಪ್ಲಾನ್ ಎಲ್ಲನೂ ಪೂರ್ತಿಯಾಗಿ ಕೈಬಿಡ್ತಾನೆ. ಹಾಗಾದ್ರೆ ಇದರಿಂದ ನಾವು ಏನ್ ತಿಳ್ಕೋಬಹುದು? ಕೆಲವು ಜಾಗಗಳಲ್ಲಿ ಬರೀ ಬೆಳೆಗಳು ಬೆಳೆಯಲ್ಲ, ಕಥೆಗಳು ಕೂಡ ಬೆಳೀತವೆ. ಅಂಥ ಸ್ಥಳಗಳನ್ನ ಅದರ ಬೆಲೆಯಿಂದ ಅಳಿಯೋಕ್ಕಾಗಲ್ಲ, ಬದಲಿಗೆ ಅದರ ಹಿಂದಿರೋ ನೆನಪುಗಳಿಂದಷ್ಟೇ ನೋಡ್ಬೇಕು. ಯೋಚ್ನೆ ಮಾಡಿ, ನಮ್ಮ ಕಾಲ ಕೆಳಗೆ ಇಂಥ ಎಷ್ಟು ಕಥೆಗಳು ಅಡಗಿರ್ಬೋದು ಅಲ್ವಾ?